ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇದು ನನ್ನ ಫಸ್ಟ್ ಮಿನಿ ವ್ಲಾಗ್ ಆಗಿದೆ. ಸೊ ತುಂಬ ಖುಷಿ ಆಗ್ತಿದೆ. ಈ ಚಾನಲ್ ಓಪನ್ ಮಾಡಿದ್ದು ಉದ್ದೇಶ ಏನಂದರೆ, ತುಂಬ ದಿನದಿಂದ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು. ನನ್ನ ಡೇ ಟು ಡೇ ಲೈಫಲ್ಲಿ ನಡೆಯುವಂತಹ ವೀಡಿಯೋಸು, ಕೆಲವೊಂದು ಮೆಮೊರೀಸ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಒಂದೊಳ್ಳೆ ಪ್ಲೇಸ್ ಅಂತ ಗೊತ್ತು. ಸೊ ಈಗ ಆದಷ್ಟು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇರ್ತೀನಿ. ಈಗ ಯೂಟ್ಯೂಬ್ನಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಖುಷಿಯಾಗಿ ಕಲಿತಾ ಮಾಡ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ಮಿನಿ ವ್ಲಾಗ್. ಸೊ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ. ಸೊ ನಾನು ಬೆಳಗ್ಗೆ ಬೇಗ ಎದ್ದು ನನ್ನ ಮಾರ್ನಿಂಗ್ ಅಫ್ರೆಶನ್ನು ಕುಡಿತೀನಿ. ಅದ್ರ ಜೊತೆಗೆ ನಂದು ಪ್ರೋಬಯೋಟಿಕ್ಸ್ ಅನ್ನ ಕೊಡ್ತೀನಿ. ಸೊ ಈ ಥರ ನನ್ನ ಹರ್ಬಲ್ ಲೈಫ್ ಜರ್ನಿನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 4 years ಆಗ್ತಾ ಬಂತು. ಆ್ಯಂಡ್ ಮಾರ್ನಿಂಗ್ ನನಗೆ ಒಂದು ಒಳ್ಳೆ ಅಭ್ಯಾಸ ಏನಂದರೆ ಗ್ರ್ಯಾಟಿಟ್ಯೂಡ್ ಬರೆಯೋದು. ನನ್ನ ಹತ್ರ ಏನೇನಿದೆ ಪ್ರತಿಯೊಂದಕ್ಕೂ ಗ್ರ್ಯಾಟಿಟ್ಯೂಡ್ ಬರೀತಾ ನನಗೇನೇನು ಮುಂದೆ ಏನೇನು ಫ್ಯೂಚರಲ್ಲಿ ಏನೇನು ಆಗುತ್ತೋ ಎಲ್ಲದನ್ನು ನನ್ನ ಡ್ರೀಮ್ಸ್ ಮಾಡ್ತಾ ಮ್ಯಾನಿಫೆಸ್ಟ್ ಮಾಡ್ತಾ ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳ್ತಾ, ಸಣ್ಣ ಪುಟ್ಟ ವಸ್ತುಗಳಿಗೂ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆಲ್ಲದಕ್ಕೂ ಥ್ಯಾಂಕ್ಸ್. ಆ್ಯಂಡ್ ನಾನು ಇವತ್ತು ಎದ್ದು ಕಂಡುಬಿಟ್ಟಿದ್ದೀನಿ ಅಂದರೆ ಈ ಒಂದು ಹೊಸ ದಿನಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ, ವಿಹಾನು ರೆಡಿ ಆದ. ಅವನು ಡೈಲಿ ಬಾಸ್ಕೆಟ್ಬಾಲ್ಗೆ ಹೋಗ್ತಾನೆ. ಸೊ ಅವನ್ನ ರೆಡಿ ಮಾಡಿ ಮಾರ್ನಿಂಗು ಅವನು ಹೊರಟ. ಸೊ ಅದಾದಮೇಲೆ ನನಗನ್ಸೋದು ಮಕ್ಕಳು ಯಾವುದಾದ್ರೂ ಈ ಥರ ಒಂದು ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಬೇಕು. ಅಪಾರ್ಟ್ ಫ್ರಮ್ ಸ್ಟಡೀಸ್ ಅವ್ರಿಗೇನು ಇಂಟ್ರೆಸ್ಟ್ ಇದೆಯೋ ಅದನ್ನು ಮಾಡೋಕ್ಕೆ ಬಿಡಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಇವನ್ನ ಕಳಿಸಿ ನಾನು ರೆಡಿ ಆಗ್ತಾ ಇದ್ದೀನಿ. ನಾನು ಎಲ್ಲಿಗೆ ಅಂದರೆ ನಮ್ಮ ನ್ಯೂಟ್ರಿಷನ್ ಕ್ಲಬ್ ಇದೆ. ಸೊ ಅಲ್ಲಿ ಆಲ್ಮೋಸ್ಟ್ ಒಂದು 50 ಜನ ತನಕ ಅಲ್ಲಿಗೆ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟನ್ನು ಮಾಡೋರಿದ್ದಾರೆ. ಸೊ ನಾನು ಬೇಗ ರೆಡಿಯಾಗಿ ನ್ಯೂಟ್ರಿಷನ್ ಕ್ಲಬ್ಗೆ ಹೋಗ್ತೀನಿ. ಇದು ನನ್ನ ಡೈಲಿ ಸ್ಕಿನ್ ಕೇರ್ ರುಟೀನ್ ಆಗಿದೆ. ಇದನ್ನು ಡೀಪಾಗಿ ಇನ್ನೊಮ್ಮೆ ಇದು ಯಾವುದು ಪ್ರಾಡಕ್ಟ್ಸು, ಈ ಪ್ರಾಡಕ್ಟ್ಸಲ್ಲಿ ಏನೇನು ಬೆನಿಫಿಟ್ ಕೊಡುತ್ತೆ, ಅದರಲ್ಲಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ, ಸೊ ಇದು ಪ್ರತಿಯೊಂದನ್ನು ಡಿಟೇಲ್ ಆಗಿ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ನನಗೆ ತುಂಬ ಇಷ್ಟ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್. ಸೊ ಈ ಸ್ಕಿನ್ ಕೇರ್ ಪ್ರಾಡಕ್ಟ್ ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ತುಂಬ ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತಿದ್ದೆ. ಅದು ನನ್ನ ಸ್ಕಿನ್ ಟೈಪ್ಗೆ ಪ್ರಿಫರಬಲ್ ಅಥವಾ ಬೇಡವಾ, ಹೇಗೆ, ನಂದು ಡ್ರೈ ಸ್ಕಿನ್ನು. ಸೊ ತುಂಬ ಯೋಚನೆ ಆಗ್ತಿತ್ತು. ಸೊ ಈ ಪ್ರಾಡಕ್ಟ್ಸ್ ನನಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದೆ. ಆ್ಯಂಡ್ ನಾನೊಂಥರ ಮೇಕಪ್ ಲವರೇ. ಸೊ ಲಿಪ್ಸ್ಟಿಕ್ ಇಲ್ಲ, ಕಾಜಲ್ ಇಲ್ಲ ಅಂದರೆ ನಾನು ಆಚೆ ಹೋಗಲ್ಲ. ಐ ಲವ್ ಮೇಕಪ್. ಸೊ ಒಂಥರ ಇದೆಲ್ಲ ಮಿನಿಮಲೈಸ್ ಮಾಡಿಬಿಟ್ಟಿದೆ ನನ್ನ ಮೇಕಪ್ ಲೈಫ್ನ. ಸೊ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಂಥ ಒಳ್ಳೆ ಪ್ರಾಡಕ್ಟ್ಗೆ. ಆ್ಯಂಡ್ ನಾನು ಎವ್ರಿ ಡೇ ಏನಾದರೂ ಒಂದು ಹೊಸ ಚಾಲೆಂಜ್ ಇರಬೇಕು ನನ್ನ ಲೈಫಲ್ಲಿ ಅಂತ ಅನ್ಕೋತೀನಿ. ಬಿಕಾಸ್ ನಾನಿರೋದು ವೆಲ್ನೆಸ್ ಫೀಲ್ಡಲ್ಲಿ. ಒಂದು ಪರ್ಸನ್ನ ಚೆನ್ನಾಗಿ ಮಾಡಬೇಕು, ನಾನು ಚೆನ್ನಾಗಿದ್ದೀನಿ, ಇನ್ನೊಂದು ಪರ್ಸನ್ ಚೆನ್ನಾಗಾಗಬೇಕು ಅನ್ನೋದೇ ನನ್ನ ಉದ್ದೇಶ. ಸೊ ತುಂಬ ಖುಷಿ ಆಗುತ್ತೆ. ಬೆಳಿಗ್ಗೆ ಬೇಗ ಎದ್ದು ವಿಹಾನ್ನ ರೆಡಿ ಮಾಡಿ ಅವನಿಗೆ ತಿಂಡಿ ಮಾಡಿ ಅವನ ಸ್ಕೂಲಿಗೆ ಕಳಿಸಿ ನಾನು ನನ್ನ ನ್ಯೂಟ್ರಿಷನ್ ಕ್ಲಬ್ಗೆ ಹೋಗಿ ಸಾಕಷ್ಟು ಜನ ಅಲ್ಲಿ ಗುಡ್ ಮಾರ್ನಿಂಗ್ ಹೇಳೋರು ಇರ್ತಾರೆ, ಮಾತಾಡೋರು ಇರ್ತಾರೆ. ಅಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ, ಹೆಲ್ತ್ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಏನೆಲ್ಲ ಬೇಕು ನನ್ನ ಡೇ ಟು ಡೇ ಲೈಫ್ಗೆ ಮತ್ತು ನನ್ನ ಲೈಫ್ಗೆ ಏನು ಬೇಕು ಪ್ರತಿಯೊಂದು ಚೇಂಜ್ ಆಗಿರೋಂಥ ಜಾಗ. ಸೊ ಡೈಲಿ ನನ್ನ ವಿಸಿಟ್ ನ್ಯೂಟ್ರಿಷನ್ ಕ್ಲಬ್ಗೆ ಇದ್ದೇ ಇರುತ್ತೆ. ಬೈ ದ ವೇ ಇದೆಲ್ಲ ನಾನು ಪ್ರಾಡಕ್ಟ್ಸ್ ತುಂಬ ಇಷ್ಟಪಟ್ಟು ಯೂಸ್ ಮಾಡೋಂಥ, ನನ್ನ ಸ್ಕಿನ್ ಕೇರಲ್ಲಿ ಯೂಸ್ ಮಾಡೋಂಥ ಪ್ರಾಡಕ್ಟ್ಸ್. ಯಾವಾಗ್ಲೂ ನಮ್ದೊಂಥರ ಮಿನಿ ಲಗೇಜ್ ಬ್ಯಾಗ್ ಇರುತ್ತೆ ಎಲ್ಲಾದರೂ ಹೋದರೆ. ಸೊ ನನಗೆ ತುಂಬ ಇಷ್ಟ. ನನ್ನ ಲಿಪ್ಸ್ಟಿಕ್ಸ್ ಆಗಿರ್ಬೋದು, ಒಂದಂತೂ ನಿಜ, ನನಗೆ ನಂದು ಮೈ ಹೇರ್ ಇಸ್ ದ ಗಿಫ್ಟ್. ನಂಗೆ ತುಂಬ ಇಷ್ಟ ಆಗುತ್ತೆ. ನನ್ನ ಕೂದಲು ಎಲ್ಲ ಕೇಳ್ತಾರೆ, ಕೆರಾಟಿನ್ ಮಾಡಿಸಿದ್ರೆ, ಸ್ಮೂತ್ನಿಂಗ್ ಮಾಡಿಸಿದ್ರೆ. ಖಂಡಿತ ಮಾಡಿಸಿದ್ದೆ, ಬಟ್ ಬಿಫೋರ್ ದಟ್ ಕೂಡ ನಂದು ಹೇರು ತುಂಬ ಸ್ಟ್ರೈಟಾಗೇ ಇತ್ತು. ನ್ಯಾಚುರಲಿ ನನ್ನ ಸ್ಟ್ರೈಟ್ ಹೇರ್ಸೆ, ಬಟ್ ಏನಕ್ಕೂ ಇಲ್ಲ ಅನ್ನೋ ಆಸೆಗೆ ನಾನು ಕೆರಾಟಿನ್ ಸ್ಮೂತ್ನಿಂಗ್ 2 ಮಾಡಿಸಿದ್ದೆ. ಸೊ ಈಗ ಆಲ್ಮೋಸ್ಟ್ ಮಾಡಿಸಿ ನಾನು 2 years ಹತ್ರ ಆಗ್ತಿದೆ. ಅಗೇನ್ ನಾನು ಮಾಡ್ಸೋಕ್ಕೆ ಹೋಗಿಲ್ಲ, ಪುನಃ ಮಾಡಿಸ್ಬೇಕು ಅನ್ನೋ ಪ್ಲ್ಯಾನ್ ಇದೆ. ಸೊ ನನಗೇನು ಆ ಥರ ಹೇರ್ ಫಾಲಲ್ಲಿ ಏನಾಗಲ್ಲ, ನಾನು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ಸ್ ಇದೆ ನನಗೆ ಕೆರಾಟಿನ್ ಮಾಡಿಸೋದಕ್ಕೆ, ಸ್ಮೂತ್ನಿಂಗ್ ಮಾಡಿಸೋದಕ್ಕೆ. ಸೊ ಖಂಡಿತವಾಗ್ಲೂ ಬೆಳಗ್ಗೆ ಎದ್ದು ಪೂಜೆ ಮಾಡಿಲ್ಲ ಅಂದರೆ ನೆಮ್ಮದಿ ಇರಲ್ಲ. ಸೊ ನೀಟಾಗಿ ದೇವ್ರ ಮನೆಯಲ್ಲಿ ರಂಗೋಲಿ ಹಾಕಿ, ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ, ದೇವ್ರಿಗೆ ಹೂವೆಲ್ಲ ಇಟ್ಟು, ಸೊ ಗಂಧದ ಕಡ್ಡಿ ಹಚ್ಚಿ. ಸೊ ಇದೆಲ್ಲ ಏನಂದರೆ ಒಂಥರ ಪಾಸಿಟಿವಿಟಿ ನಮ್ಮ ಲೈಫಲ್ಲಿ. ಮಾರ್ನಿಂಗ್ ಎದ್ದ ತಕ್ಷಣ ಇದೆಲ್ಲ ಬೇಕು ಅನಿಸುತ್ತೆ. ಎಷ್ಟೋ ಜನಕ್ಕೆ ನಮಗೆ ಇದೆಲ್ಲ ಮಾಡೋಕ್ಕೆ ಟೈಮ್ ಇರಲ್ಲ. ಈವನ್ ನನಗೂ ಮಾರ್ನಿಂಗ್ ಹೊತ್ತು ಒಂದೊಂದ್ಸಲ ಇದನ್ನೆಲ್ಲ ಇಷ್ಟೊಂದು
ಟೈಮ್ ತಗೊಂಡು ಮಾಡೋಷ್ಟು ಟೈಮ್ ಇರಲ್ಲ ಕೆಲವೊಂದ್ಸಲ. ಸೊ ಆದ್ರೂ ಟೈಮ್ ಇದ್ದಾಗಂತೂ ಖಂಡಿತವಾಗ್ಲೂ ನಾನು ದೇವ್ರ ಪೂಜೆ ಮಾಡ್ತೀನಿ. ನಾನು ತುಂಬ ದೇವ್ರನ್ನ ನಂಬ್ತೀನಿ. ಸೊ ನಾನು ಇವತ್ತೆಲ್ಲ ಏನೇನು ಚೆನ್ನಾಗಿದ್ದೀನಿ ಅದೆಲ್ಲ ಜಸ್ಟ್ ಬಿಕಾಸ್ ಆಫ್ ಗಾಡ್ ಅಂತ ಹೇಳ್ತೀನಿ. ಆ್ಯಂಡ್ ನ್ಯೂಟ್ರಿಷನ್ ಕ್ಲಬ್ದು ವ್ಲಾಗ್ನ ಶೂಟ್ ಮಾಡೋಕ್ಕಾಗಲಿಲ್ಲ, ಮರ್ತೋದೆ. ಬಿಕಾಸ್ ಫಸ್ಟ್ ಬ್ಲಾಗ್ ಅಲ್ವಾ, ಏನೇನು ಕವರ್ ಮಾಡಬೇಕು ಏನು ಅನ್ನೋದೆಲ್ಲ ಮರ್ತೋಯ್ತು ನನಗೆ. ಸೊ ಹಾಗೇನೆ ನ್ಯೂಟ್ರಿಷನ್ ಕ್ಲಬ್ಬಿಂದ ಇವತ್ತು ಟೀಮ್ದು ಲಂಚ್ ಕ್ವಾಲಿಫಿಕೇಶನ್ ಇತ್ತು. ಸೊ ಮೈಸೂರಿಗೆ ಹೋಗ್ತಿದ್ವಿ. ನಾಳೆ ವಿಹಾನ್ಗೆ ಇಂಗ್ಲಿಷ್ ಫೈನಲ್ ಎಕ್ಸಾಮ್ ಇದೆ. ಸೊ ಆಲ್ಮೋಸ್ಟ್ ನಿನ್ನೆನೇ ಎಲ್ಲ ಓದಿಸಿದ್ದೆ. ಇನ್ನೊಂದ್ಸಲ ರಿವಿಷನ್ ಆ್ಯಂಡ್ ಗ್ರಾಮರ್ ಓದಿಸೋಣ ಅಂತ ಕಾರಲ್ಲೇ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಅಲ್ಲಿ ತಗೊಂಡಂಥ ವಿಡಿಯೋಸು ಫೋಟೋಸು. ಬೈ ದ ವೇ ನಾವು ಹೋಗಿದ್ದು ಬಾರ್ಬಿಕ್ಯೂ ನೇಷನ್ ನೆಕ್ಸಸ್ ಮಾಲ್ಗೆ. ಇವ್ರನ್ನ ಮತ್ತೆ ತುಂಬ ಖುಷಿಯಾಗುತ್ತೆ. ಎಲ್ಲರೂ ಒಂಥರ ಫ್ಯಾಮಿಲಿಗಿಂತ ಹೆಚ್ಚು ಫ್ಯಾಮಿಲಿ ಇದೆ ನನ್ನ ಜೊತೆ ಈಗ. ಇನ್ನು ಕೆಲವರೆಲ್ಲ ನೋಡಿ, ಇವರೆಲ್ಲ ನನ್ನ ಫ್ಯಾಮಿಲಿಗಿಂತ ಹೆಚ್ಚಾಗಿ ನನ್ನ ಜೊತೆ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇವರೆಲ್ಲ ನನ್ನ ನಂಬಿ ನಮ್ಮ ಗ್ರೂಪ್ಗೆ ಬಂದು ಅವರು ತುಂಬ ಚೆನ್ನಾಗಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ನಮ್ದು ಎವ್ರಿ ಮಂತ್ ಈ ಥರ ಒಂದು ಲಂಚ್ ಕ್ವಾಲಿಫಿಕೇಶನ್ ಇರುತ್ತೆ. ಒಳ್ಳೊಳ್ಳೆ ರೆಸ್ಟೋರೆಂಟ್ಗೆ ಹೋಗ್ತೀವಿ, ಒಳ್ಳೆ ಊಟ ಮಾಡ್ತೀವಿ. ನಾವು ಇರೋದೇ ಒಂದು ಹೊತ್ತು ಊಟ ಚೆನ್ನಾಗಿ ಮಾಡೋಕ್ಕೆ, ದುಡಿತಿರೋದೇ ಊಟ ಚೆನ್ನಾಗಿ ಮಾಡೋಕ್ಕೆ. ಅಂಥ ಊಟನ ನಾವು ತಿಂದೆ ಏನೇನೋ ಟೈಮ್ ಇಲ್ಲ ಅನ್ನೋದು. ಸೊ ಇದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋದು. ಟೈಮ್ ಇಲ್ಲ ಅನ್ನೋರಿಗೆ ಟೈಮ್ ಮಾಡಿಕೊಂಡು ಲೈಫನ್ನ ಹೇಗೆ ಎಂಜಾಯ್ ಮಾಡಬೇಕು ಅನ್ನೋದೇ ನಾವು ಕಲಿಸೋದು. ಸೊ ನೀವು ಅಷ್ಟೇ ದಿನ ಪೂರ್ತಿ ಟೈಮ್ ಇಲ್ಲ ಅಂದರೆ ನೆಗೆಟಿವ್ ಪಾಸ್ ಆಗ್ತಿರುತ್ತೆ ಯೂನಿವರ್ಸ್ಗೆ. ಆದಷ್ಟು ಪಾಸಿಟಿವ್ ಆಗೇ ಮಾತಾಡಿ, ಓಕೆನಾ? ಸೊ ಇದೆಲ್ಲ ಇವತ್ತಿನ ಪುಟ್ಟ ನನ್ನ ಮಿನಿ ವ್ಲಾಗ್ನ ಕತೆ. ಇಷ್ಟು ಜನ ಲಂಚ್ ಕ್ವಾಲಿಫಿಕೇಶನ್ಗೆ ಹೋದ್ವಿ ಇವತ್ತೆಲ್ಲ. ನನ್ನ ದಿನ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಇನ್ನೂ ಒಂದು ಖುಷಿ ಏನಂದರೆ ಇವತ್ತು ನಾನು ನನ್ನ ಫಸ್ಟ್ ವ್ಲಾಗ್ನ ಅಪ್ಲೋಡ್ ಮಾಡ್ತಿರೋದೇ ನನಗೆ ತುಂಬ ಖುಷಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ಬೇಕು. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ದಿನ ಬೋರ್ ಹೊಡ್ಸೋಂತಹ ಕಂಟೆಂಟ್ಸ್ ಏನೂ ಕೊಡಲ್ಲ. ಸೊ ಸ್ವಲ್ಪ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರೋಂಥ ಕಂಟೆಂಟ್ಸ್ನ ಖಂಡಿತ ಕೊಡ್ತೀನಿ, ನಾನು ಟ್ರೈ ಮಾಡ್ತೀನಿ. ನಾನು ಪುಟ್ಟ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ವಿಡಿಯೋನ ಪೇಷನ್ಸ್ ಆಗಿ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಮೈಸೂರಲ್ಲಿ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ. ಶಾಪಿಂಗ್ ಖಂಡಿತವಾಗ್ಲೂ ನನ್ನ ಮಗನಿಗೆ ಮಾಡಿದ್ದೆ ಈ ಸಲ. ಸೊ ಅವನಿಗೆ ಯುಗಾದಿ ಹಬ್ಬ ಬರ್ತಿದೆಯಲ್ಲ, ಸೊ ಅದಕ್ಕೆ ಹೋಗಿದ್ವಲ್ಲ ಅಂತ ಬಟ್ಟೆ ಪರ್ಚೇಸ್ ಮಾಡ್ತೀವಿ. ಒಂದೊಂದನ್ನು ಹಾಕಿ ಟ್ರಯಲ್ ಮಾಡಿ ನೋಡ್ತಾ ಇದ್ದಾನೆ. ಸೊ ಅವನಿಗೆ ತುಂಬ ಖುಷಿ ಆಯಿತು. ಸೆಲೆಕ್ಟ್ ಮಾಡಿದ ಪ್ರತಿಯೊಂದು ಶರ್ಟ್ಸು ಟಿ ಶರ್ಟ್ಸು ತುಂಬ ಇಷ್ಟಪಟ್ಟ ಅವನು. ಸೊ ಅವನು ಬೇಸಿಕಲಿ ಬಾಸ್ಕೆಟ್ಬಾಲ್ ಪ್ಲೇಯರ್ ಆದ್ರಿಂದ ಜರ್ಸಿಗಳನ್ನೇ ಹಾಕ್ಕೊಂಡಿರ್ತಾನೆ ಡೇ ಪೂರ್ತಿ. ಸೊ ಈ ಥರ ಶರ್ಟ್ ಅವನಿಗೆ ಸಖತ್ ಖುಷಿ ಕೊಡ್ತಾ ಇದೆ. ಕ್ವಾಡ್ ಸೆಟ್ಸ್ ಕೇಳ್ತಿದ್ದ ಅವನು. ಸೊ ಅವನು ಕೇಳೋ ಥರ ಕ್ವಾಡ್ ಸೆಟ್ ಕೊಡಿಸಿದ್ದೀನಿ. ಸೊ ತುಂಬ ಖುಷಿಯಾಗುತ್ತೆ. ಸೊ ಹಾಗೆಯೇ ಇವತ್ತಿನ ನನ್ನ ಮಿನಿ ವ್ಲಾಗ್ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.